ಮೈಸೂರಿನ ಹುಲಿ. ಆಡಳಿತ ಮತ್ತು ಯುದ್ಧ. ಟಿಪ್ಪು ಸುಲ್ತಾನ್ ಹೈದರ್ ಅಲಿಯವರ ಮಗ. 1782ರಲ್ಲಿ ತಂದೆಯ ಮರಣದ ನಂತರ ಮೈಸೂರಿನ ಆಡಳಿತವನ್ನು ವಹಿಸಿಕೊಂಡರು. ಅವರು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ 4 ಆಂಗ್ಲೋ-ಮೈಸೂರು ಯುದ್ಧಗಳಲ್ಲಿ ಹೋರಾಡಿದರು ಮತ್ತು ಬ್ರಿಟಿಷರಿಗೆ ಭಾರತದಲ್ಲಿ ಅತ್ಯಂತ ದೊಡ್ಡ ಸವಾಲನ್ನು ಒಡ್ಡಿದ ದೊರೆಗಳಲ್ಲಿ ಒಬ್ಬರಾಗಿದ್ದರು. ಈ ಕಾರಣಕ್ಕಾಗಿಯೇ ಅವರನ್ನು ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ ಎಂದು ಕೆಲವರು ಪರಿಗಣಿಸುತ್ತಾರೆ. ತನ್ನ ರಾಜಧಾನಿಯಾದ ಶ್ರೀರಂಗಪಟ್ಟಣವನ್ನು ಉಳಿಸಿಕೊಳ್ಳಲು ಹೋರಾಡುತ್ತಾ 1799ರಲ್ಲಿ 4ನೇ ಆಂಗ್ಲೋ-ಮೈಸೂರು ಯುದ್ಧದಲ್ಲಿ ಮರಣ ಹೊಂದಿದರು. ಆಡಳಿತಾತ್ಮಕ ಮತ್ತು ಮಿಲಿಟರಿ ಸುಧಾರಣೆಗಳು. ಅವರು ರಾಕೆಟ್ ಫಿರಂಗಿಗಳ ರಾಕೆಟ್ ಆರ್ಟಿಲರಿ ಪ್ರವರ್ತಕರಾಗಿದ್ದರು. ಇವರ ರಾಕೆಟ್ ತಂತ್ರಜ್ಞಾನವನ್ನು ನಂತರ ಬ್ರಿಟಿಷರು ಸಹ ಅಭಿವೃದ್ಧಿಪಡಿಸಿದರು. ಹೊಸ ನಾಣ್ಯ ವ್ಯವಸ್ಥೆ, ಕ್ಯಾಲೆಂಡರ್ ಮತ್ತು ಭೂಕಂದಾಯ ವ್ಯವಸ್ಥೆಯನ್ನು ಪರಿಚಯಿಸಿದರು. ಮೈಸೂರು ರಾಜ್ಯಕ್ಕೆ ರೇಷ್ಮೆ ಉದ್ಯಮವನ್ನು ಪರಿಚಯಿಸಿದರು ಮತ್ತು ವಾಣಿಜ್ಯ ಮತ್ತು ವ್ಯಾಪಾರಕ್ಕೆ ಪ್ರೋತ್ಸಾಹ ನೀಡಿದರು. ಧಾರ್ಮಿಕ ನೀತಿಗಳು. ಟಿಪ್ಪು ಸುಲ್ತಾನನ ಧಾರ್ಮಿಕ ನಿಲುವುಗಳ ಬಗ್ಗೆ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳಿವೆ. ಒಂದೆಡೆ ಅವರು ಶೃಂಗೇರಿ ಮಠ ಸೇರಿದಂತೆ ಹಲವಾರು ಹಿಂದೂ ದೇವಾಲಯಗಳಿಗೆ ಉದಾರವಾಗಿ ದಾನ ನೀಡಿದ್ದರು ಮತ್ತು ಉನ್ನತ ಹುದ್ದೆಗಳಲ್ಲಿ ಹಿಂದೂ ಅಧಿಕಾರಿಗಳನ್ನು ನೇಮಿಸಿದ್ದರು ಎಂಬ ಉಲ್ಲೇಖಗಳಿವೆ. ಮತ್ತೊಂದೆಡೆ ಮತಾಂತರ, ದೇವಾಲಯಗಳ ನಾಶ ಮತ್ತು ಬಲವಂತದ ಕ್ರಮಗಳನ್ನು ಕೈಗೊಂಡಿದ್ದಾರೆ ಎಂಬ ಆರೋಪಗಳೂ ಇವೆ. ವಿಶೇಷವಾಗಿ ಮಲಬಾರ್ ಮತ್ತು ಕೊಡಗು ಮುಂತಾದ ದಂಗೆಕೋರ ಪ್ರದೇಶಗಳಲ್ಲಿ ಈ ರೀತಿಯ ಕಠಿಣ ಕ್ರಮಗಳನ್ನು ಕೈಗೊಂಡಿದ್ದರು ಎನ್ನಲಾಗಿದೆ. ದಂತಕಥೆ ಮತ್ತು ವಿವಾದಗಳು. ಮೈಸೂರಿನ ಹುಲಿ ದಂತಕಥೆ. ಟಿಪ್ಪುವಿನ ಯುದ್ಧತಂತ್ರ, ಶೌರ್ಯ ಮತ್ತು ಬ್ರಿಟಿಷರೊಂದಿಗಿನ ಹೋರಾಟದಿಂದಾಗಿ ಅವರನ್ನು ಮೈಸೂರಿನ ಹುಲಿ ಎಂದು ಕರೆಯಲಾಯಿತು. ಇವರ ರಾಜಮುದ್ರೆ, ಸಿಂಹಾಸನ ಮತ್ತು ಧ್ವಜಗಳಲ್ಲಿ ಹುಲಿಯ ಚಿಹ್ನೆಯನ್ನು ಬಳಸುತ್ತಿದ್ದರು. ಲಂಡನ್ನ ವಿಕ್ಟೋರಿಯಾ ಮತ್ತು ಆಲ್ಬರ್ಟ್ ಮ್ಯೂಸಿಯಂನಲ್ಲಿರುವ ಟಿಪ್ಪುವಿನ ಯಂತ್ರ ಹುಲಿ ಟಿಪ್ಪೂಸ್ ಟೈಗರ್ ಒಂದು ಪ್ರಸಿದ್ಧ ದಂತಕಥೆಯಾಗಿದೆ. ಇದು ಹುಲಿಯು ಬ್ರಿಟಿಷ್ ಸೈನಿಕನ ಮೇಲೆ ದಾಳಿ ಮಾಡುವ ಯಾಂತ್ರಿಕ ಗೊಂಬೆಯಾಗಿದ್ದು, ಇದನ್ನು ಟಿಪ್ಪು ಬ್ರಿಟಿಷರ ಮೇಲಿನ ದ್ವೇಷವನ್ನು ಪ್ರದರ್ಶಿಸಲು ಮಾಡಿಸಿದ್ದ ಎನ್ನಲಾಗಿದೆ. ದಂತಕಥೆ ಮತ್ತು ವಿವಾದಗಳು. ಟಿಪ್ಪುವಿನ ಇತಿಹಾಸವು ಬಹಳ ಸಂಕೀರ್ಣ ಮತ್ತು ವಿವಾದಾತ್ಮಕವಾಗಿದೆ. ಕೆಲವು ಪಾಲಿಗೆ ಅವರು ಬ್ರಿಟಿಷರ ವಿರುದ್ಧ ಹೋರಾಡಿದ ಒಬ್ಬ ಹೀರೋ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದರೆ, ಇನ್ನು ಕೆಲವು ಭಾಗಗಳಲ್ಲಿ, ವಿಶೇಷವಾಗಿ ವಿರೋಧಿಗಳಿಗೆ, ಅವರು ಮತಾಂಧ, ಕ್ರೂರ ದೊರೆಯಾಗಿಯೂ ಚಿತ್ರಿಸಲ್ಪಟ್ಟಿದ್ದಾರೆ. ಇವರ ಬಗೆಗಿನ ಕಥೆಗಳು ಹೆಚ್ಚಾಗಿ ಬ್ರಿಟಿಷರ ವಸಾಹತುಶಾಹಿ ಪ್ರಚಾರ ಮತ್ತು ಆಧುನಿಕ ರಾಜಕೀಯ ವಿವಾದಗಳಿಂದ ಪ್ರಭಾವಿತವಾಗಿವೆ. ಟಿಪ್ಪು ಸುಲ್ತಾನ್ ತನ್ನ ಯುದ್ಧ ಸಾಮರ್ಥ್ಯ, ಆಡಳಿತಾತ್ಮಕ ಸುಧಾರಣೆಗಳು ಮತ್ತು ಬ್ರಿಟಿಷ್ ವಿರೋಧಿ ನಿಲುವಿನಿಂದಾಗಿ ಭಾರತೀಯ ಇತಿಹಾಸದಲ್ಲಿ ಪ್ರಮುಖ ಮತ್ತು ಚರ್ಚಾಸ್ಪದ ಪಾತ್ರವನ್ನು ಉಳಿಸಿಕೊಂಡಿದ್ದಾರೆ. ಟಿಪ್ಪು ಸುಲ್ತಾನರ ಆಡಳಿತ ಸುಧಾರಣೆಗಳು ಅಥವಾ ಆಂಗ್ಲೋ-ಮೈಸೂರು ಯುದ್ಧಗಳ ಬಗ್ಗೆ ಇನ್ನಷ್ಟು ವಿವರಗಳನ್ನು ತಿಳಿದುಕೊಳ್ಳಲು ಬಯಸುವಿರಾ?